ಇವತ್ತು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಕಳೆದ 5 ದಿನಗಳ ಹೋರಾಟ ಪ್ರಾರಂಭ ಆಗಿದೆ. 11 ದಿನಗಳ ಅಹೋರಾತ್ರಿ ಹೋರಾಟದಲ್ಲಿ ಸರ್ಕಾರ ಏನು ಅವೈಜ್ಞಾನಿಕ ಒಳ ಮೀಸಲಾತಿಯನ್ನ ಮಾಡಿದೆ, ನಮ್ಮ ಕೊರಮ-ಕೊರ್ಚ ಲಂಬಾಣಿ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದೆ. ಹಿಂದಿನ ಸರ್ಕಾರ 4.5% ಅನ್ನು ಕೊಟ್ಟಿತ್ತು 4 ಸಮುದಾಯಕ್ಕೆ. ಇವತ್ತು ಈ ನಮ್ಮ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಯಾಮರ್ಸಿ ಮೋಸ ಮಾಡಿ ಏನು ನಮಗೆ ಕೊಡಬೇಕಾದಂತ ಮೀಸಲಾತಿಯನ್ನು ಕೊಡ್ಲಿಲ್ಲ. ಇವತ್ತು 63 ಕಮ್ಯುನಿಟಿಗಳನ್ನ ಸೇರಿಸಿ 5% ಕೊಟ್ಟಿರೋದು ಇದು ಬಹಳ ದೇಶದ್ರೋಹ ಕೆಲಸ. ಹಾಗಾಗಿ ಅದನ್ನು ವಿರೋಧಿಸಿ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತಾ ಇದೀವಿ. ನಮ್ಮ ಗದಗ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಂಡಾದ ನಾಯಕ ಕಾರ್ಬಾರಿ ಡಾವ್ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ, ಮನವಿಯನ್ನು ಮಾಡ್ತಾ ಇದೀವಿ. ನಾವು ಇನ್ನೂ 7 ದಿನಗಳ ಅಹೋರಾತ್ರಿ ಹೋರಾಟ ತೀವ್ರವಾಗಿ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಈ 7 ದಿನದಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಆದಂತಹ ಏನು ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ನಿಲ್ಲಿಸಬೇಕು. ಒಳ ಮೀಸಲಾತಿಗೆ ಆದಂತಹ 6% ನಮ್ಮ ಸಮುದಾಯಕ್ಕೆ ಕೊರಮ-ಕೊರ್ಚ ಲಂಬಾಣಿ ಬೋವಿ ಸಮುದಾಯಕ್ಕೆ ಕೊಡಬೇಕು. 1% ಅರೆ ಅಲೆಮಾರಿ ಸಮುದಾಯದವರು ಏನ್ ಕೇಳ್ತಾ ಇದ್ರೆ ಅದನ್ನು ಸಪರೇಟ್ ಆಗಿ ಮಾಡಬೇಕು. ಇದನ್ನ ನೀವು ಸರಿ ಮಾಡದೇ ಇದ್ರೆ ಈ ಹೋರಾಟ ಬಹಳ ತೀವ್ರವಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಂಡಾಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ನಿಮ್ಗೆ ಯಾರಿಗೂ ಬರಕ್ ಕೊಡಂಗಿಲ್ಲ. ಏನಾದ್ರೂ ಉಗ್ರ ಸ್ವರೂಪದ ಹೋರಾಟ ಏನು ಅಹಿತಕರ ಘಟನೆ ನಡೆದ್ರೆ ಅದು ಸರ್ಕಾರ ಕಾರಣ. ಈ ಕೂಡಲೇ ಸರ್ಕಾರ ಏನು ಈ ಹೋರಾಟಗಾರನ ಬಂದು ಹೋರಾಟಗಾರನ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ಒತ್ತಾಯ. ಇವತ್ತಿನ ದಿನ ಏನು ಗದಗ ಜಿಲ್ಲಾ ಒಳಗೆ ಏನು ನಮ್ಮ ಬಂಜಾರ ಮತ್ತು ಕೊಲಂಬೋ ಸಮುದಾಯದ ಏನು ಅಹೋರಾತ್ರಿ ಪ್ರತಿಭಟನೆ ನಡೆದದ. ಇವತ್ತಿನ ದಿನ 5ನೇ ದಿನ. ಏನಪ್ಪ ಅಂತಂದ್ರೆ ಏನು ಈ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಏನು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡೈತಿ. ಹಿಂದಕ್ಕೆ BJP ಸರ್ಕಾರ ಇದ್ದಾಗ 4 ಸಮುದಾಯಕ್ಕೆ 4.5% ಕೊಟ್ಟಿದ್ರು. ಅದನ್ನು ನಾವು ತಿರಸ್ಕಾರ ಮಾಡಿದ್ವಿ. ಇವರು ಕಾಂಗ್ರೆಸ್ ಸರ್ಕಾರದವರು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಯೋಗದೊಳಗೆ 62 ಸಮುದಾಯವನ್ನು ಸೇರಿಸಿ 62 ಜಾತಿಯನ್ನು ಸೇರಿಸಿ 5% ಕೊಟ್ಟು ಮೂಗಿಗೆ ತುಪ್ಪ ಹಚ್ಚುವಂತಹ ಕೆಲಸ ಮಾಡಿದಾಗ ನಾವು ಅದಕ್ಕೆ ಸಂಪೂರ್ಣವಾಗಿ ವಿರೋಧ ಮಾಡೀವಿ. ಮುಂದಿನ ದಿನಮಾನದೊಳಗೆ ನಮ್ಮದು 6 ಅಥವಾ 7% ಮಾಡದೇ ಇರತಕ್ಕಂಥ ಸಂದರ್ಭದೊಳಗೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ.